ಅಣ್ಣ ಅಣ್ಣ ಅದಕ್ಕೆ ಫ್ಲಾಗ್ ಇರೋ ಪ್ಲೇಸ್ಗೆ ರೀಚ್ ಆಗಿದಾರಂತೆ. ಸಂಗೀತ, ಇದು ಖುಷಿ ಪಡೋ ವಿಚಾರ ತಾನೆ, ಅದಕ್ಕೆ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಅಯ್ಯೋ ಅಲ್ಲೇ ಇರೋದು ಪ್ರಾಬ್ಲಮ್ ಬ್ರಹ್ಮಚಾರಿ ಬಿಟ್ಬಿಟ್ಲು, ಹೋಗಿ ಸಹಾಯ ಮಾಡೋಣ. ನೋಡಿದ್ರ ಚಾರು ಮೇಡಮ್, ಇದೇ ನಮ್ಗೆ ಅವ್ರಿಗೆ ಇರೋ ವ್ಯತ್ಯಾಸ. ಅವ್ರ ಕಡೆಯವ್ರು ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಆದ್ರೆ ನಾವು ಅವ್ರು ಕೆಟ್ಟವ್ರು ಅಂತ ಗೊತ್ತಿದ್ರು ಅವ್ರಿಗೇನೋ ತೊಂದರೆ ಆಯ್ತು ಅಂತ ಸಹಾಯ ಮಾಡಕ್ ಹೊರಡ್ತಿದೀವಿ. ಹೌದು ರಾಮಾಚಾರಿ, ಹಾವಿಗೆ ಕಚ್ಚೋ ಗುಣ, ಹೂವಿಗೆ ಅರಳ. ಪಾಪ ತುಂಬಾ ನರಳ್ತಾ ಇದಾರೆ, ಬನ್ನಿ ಸಹಾಯ ಮಾಡೋಣ. ಏನೇ ಅನಿತಾ, ಎತ್ತು ಬೀತ್ಯಾ ಅನ್ಕೊಂಡ್ರೆ ಸಿಟ್ಟು ಗೋಳಾಡ್ತಿದ್ಯಾ? ಅನ್ಯಾಯವಾಗಿ ಮರದ ಕೊಂಬೆ ನನ್ ಮೇಲೆ ಬಿದ್ಬಿಡ್ತು, ಅದಕ್ಕೆ ಕೆಳಗ್ ಬಿದ್ದೆ. ನಾನ್ ಬಿದ್ದಿದ್ಕೆ ಕಣೆ ನೀನ್ ಮುಂದ್ ಹೋಗಿದ್ದು. ಗೆಲ್ತೀನಿ ಅಂತ ತೋರ್ಸೋಕ್ ಬಂದ್ಯಾ ಅಥವಾ ಮೆರ್ದು ಉರ್ಸೋದಕ್ ಬಂದ್ಯಾ? ಛೇ 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 ಛೇ, ನಾನು ಇನ್ನು ಗೆದ್ದಿಲ್ಲ ಅನಿತಾ. ಪಂದ್ಯ ಅಂದ್ಮೇಲೆ ಇಬ್ರು ಶುರು ಮಾಡ್ಬೇಕು, ಒಟ್ಟಿಗೆ ಮುಗಿಸ್ಬೇಕು. ಅದನ್ನ ಬಿಟ್ಟು ಈ ಕಾಲ್ ಮುರ್ಕೊಂಡ್ ಬಿದ್ದಾಗ ಮುಂದ್ ಹೋಗಿ ನಾನೇ ಗೆದ್ದೆ ಅಂತ ಹೇಳೋಳಲ್ಲ ಈ ಜಾನ್ಸಿ. ಅನಿತಾ, ನಿಂಗೊಂದ್ ವಿಷಯ ಗೊತ್ತಾ? ನಮ್ ತಾಕತ್ ಎಷ್ಟಿದೆ ಅನ್ನೋದು ನಮ್ ಪ್ರತಿಸ್ಪರ್ಧಿ ಶಕ್ತಿ ಮೇಲೆ ನಿರ್ಧಾರ ಆಗತ್ತಂತೆ. ನೀನ್ ಈ ರೀತಿ ಕಾಲ್ ಮುರ್ಕೊಂಡ್ ಬಿದ್ದಿರೋ ಗ್ಯಾಪ್ ಅಲ್ಲಿ ನಾನ್ ಮುಂದೆ ಹೋಗಿ ಗೆದ್ದೆ ಅಂತ ಹೇಳ್ಕೊಳ್ಳೋದು ನನಗೊಂದ್ ಚೂರು ಇಷ್ಟ ಇಲ್ಲ. ಅದು ನಿಜವಾದ ಗೆಲುವು ಅಲ್ಲ ಅಂತ ಮೋಸದ ಆಟನ ಈ ಯಾವತ್ತು ಆಡೋದು ಇಲ್ಲ. ಈಗ ನಮ್ ವಿಷಯನೇ ತಗೋ, ನಾನು ತಾಳಿ ಕಟ್ಟಿರೋ ಗಂಡನ ಉಳಿಸ್ಕೋಸ್ಕರ ಹೋರಾಡ್ತಿದ್ದೀನಿ, ಅದ್ರಲ್ಲಿ ಒಂದ್ ನ್ಯಾಯ ಇದೆ. ಆದ್ರೆ ನೀನು ಇನ್ನೊಬ್ಬಳ ಗಂಡನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಹೋರಾಡ್ತಿದ್ದೀನಿ. ಅದು ತಪ್ಪು ಅಂತ ಗೊತ್ತಿದ್ರು ಅನ್ಯಾಯದ ದಾರಿಲಿ ಹೋಗೋದೆ ನಿನ್ನ ಗುಣ. ಅದೊಂಥರ ಬಿಡು, ನಿಮ್ಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಹೋಗೋ ದಾರಿ ಯಾವ್ದಾದ್ರೆ ಏನು, ಕೊನೆಗ್ ಗೆಲ್ಲೋದು ಧರ್ಮ ನ್ಯಾಯನೇ ಅಲ್ವಾ? ಈಗ ನನ್ ಪಾಡಿಗೆ ನಾನ್ ಮುಂದೆ ಹೋಗಿ ಗೆದ್ದೆ ಅಂತ ಹೇಳ್ಬೋದು, ಆದ್ರೆ ಆ ಗೆಲುವಲ್ಲಿ ಕಿಕ್ಕಿರಲ್ಲ. ನೀನ್ ನನ್ ಜೊತೆಲೇ ಬರ್ಬೇಕು. ಇನ್ನೇನ್ ಗೆಲ್ಬೇಕು ಅನ್ನೋ ಕ್ಷಣದಲ್ಲಿ ಕೊನೆಗಳ್ಗೆಲ್ಲಿ ನಾನ್ ಗೆಲ್ಬೇಕು, ಅದೇ ಮಜಾ. Are you okay? I'm perfectly all right. ಅಯ್ಯೋ, ಇಷ್ಟೊತ್ತು ಚೆನ್ನಾಗೇ ಇತ್ತಲ್ಲ, ಏನಾಯ್ತು? ನೀವು ಅನಿತಾ ಅವ್ರ ಹತ್ರ ಬರೋ ತನಕ ಸೈಕಲ್ ಸರಿಗೆ ಇತ್ತು. ಏನ್ ಹೇಳ್ತಿದ್ದೀರಾ? ಜಾನ್ಸಿ ಅವರೇ, ಅನಿತಾ ಅವರು ನಿಮ್ ಸೈಕಲ್ ಚೈನ್ ಕಿತ್ತಾಕ್ ಹೋಗಿದ್ದಾರೆ. ಅಯ್ಯೋ, ಇದು ನನ್ ಏನ್ ಮಾಡ್ಲಿ? ತಲೆ ಕೆಟ್ಕೋಬೇಡ, ನಾನು ಸರಿ ಮಾಡ್ತಿದ್ದೆ. ಜಾನ್ಸಿ, ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ. ಅವಳು ದ್ರೋಹ ಮಾಡ್ತಿದ್ದಾಳೆ ಅಂತ ಗೊತ್ತಾದ್ಮೇಲೂ ಅನಿತಾ ಕೆಳಗ್ ಬಿದ್ದಿದ್ದಾಳೆ ಅಂತ ನೀನ್ ಹೆಲ್ಪ್ ಮಾಡಕ್ ಬಂದಿಯಲ್ಲ, ಆ ನೀನ್ ಒಳ್ಳೆ ಗುಣಕ್ಕೆ ದೇವ್ರು ಒಳ್ಳೇದೇ ಮಾಡ್ತಾನೆ. ಎಸ್, ರೆಡಿ ಆಯ್ತು, ಹೊರಡು. ಥ್ಯಾಂಕ್ ಯು ಅಣ್ಣ, ನಾನು ನಿಮ್ಮಿಬ್ಬರು ಋಣನ ಯಾವತ್ತೂ ಮರೆಯೋದಿಲ್ಲ. ನೋಡು ಜಾನ್ಸಿ, ಇದು ಬರೀ ಪಂದ್ಯ ಅಲ್ಲ, ನೀನ್ ಬದುಕಿನ ಹೋರಾಟ. ಕಟ್ಕೊಂಡಿರೋ ಗಂಡನ ಇನ್ಯಾರೋ ಕಿತ್ಕೊಳಕ್ ಬರ್ತಾಳೆ ಅಂದ್ರೆ ಅದನ್ನ ಯಾವ ಹೆಣ್ಣನ್ನು ಸಹಿಸ್ಕೊಳಲ್ಲ. ಆಮೇಲೆ ನೋಡ್ ತಂಗಿ, ಅವಳ ಹತ್ರ ಶಕ್ತಿ ಇರ್ಬೋದು, ಆದ್ರೆ ನಿನ್ ಪರ ನ್ಯಾಯ ನೀತಿ ಧರ್ಮ ಇದೆ. ಹಾಗಾಗಿ ನೀನೇ ಗೆಲ್ತೀಯಾ, ತಲೆ ಕೆಡ್ಸ್ಕೊಬೇಡ, ಬೇಗ ಹೋಗು, ಹೊರಡು. ಥ್ಯಾಂಕ್ ಯು ಅಣ್ಣ. ಆಲ್ ದ ಬೆಸ್ಟ್ ಜಾನ್ಸಿ. ಹೌದಾ? ಓಕೆ ಓಕೆ. ದೊಡ್ಡಪ್ಪ, ಫ್ಲಾಗ್ ಇರೋ ಪ್ಲೇಸ್ಗೆ ರೀಚ್ ಆದ್ರಂತೆ. ಅನಿತಾ ರೀಚ್ ಆಗ್ಬಿಟ್ಲಾ? ಅನಿತಾ ಜೊತೆಗೆ ಚಾನ್ಸ್ ಇನ್ನು ರೀಚ್ ಆದ್ಲಂತೆ. ಏನು ಚಾನ್ಸಿನೂ ರೀಚ್ ಆಗ್ಬಿಟ್ಲಾ?
ಅಷ್ಟೊಂದು ಅಡೆತಡೆಗಳನ್ನ ದಾಟಿ ಅಲ್ಲಿವರೆಗೂ ಹೋಗಿದ್ದಾಳೆ ಅಂದ್ರೆ ಅವಳು ಗುಂಡಿಗೆ ನಾನು ನಿಜವಾಗ್ಲೂ ಮೆಚ್ಕೋಬೇಕು ಕಣಮ್ಮ. ಬಾವ ಅವಳನ್ನ ಆಮೇಲೆ ಹೊಗಳೂರಂತೆ, ಮೊದ್ಲು ಅನಿತಾನ ಗೆಲ್ಸೋದ್ರ ಬಗ್ಗೆ ಯೋಚನೆ ಮಾಡಿ. ಮಂಜುಳಾ, ಅಷ್ಟಿಂದ ಅದನ್ನೇ ಅಲ್ವಾ ಮಾಡ್ತಾ ಇರೋದು. ಆದ್ರೆ ನಿನ್ ಪ್ಲಾನ್ ಏನು ವರ್ಕೌಟೇ ಆಗಿಲ್ವಲ್ಲ. ಅದೇನೋ ತುರ್ಕೆ ಪುಡಿ ಹಾಕಿಸ್ತೀನಿ ಅಂದ್ರೆ, ತಂತಿ ಕಟ್ಟಿಸ್ತೀನಿ ಅಂದ್ರೆ, ಇದೆಲ್ಲ ದಾಟ್ಕೊಂಡು ಹೋಗಿದ್ದಾಳೆ ಅಂದ್ರೆ ಏನ್ ಬಾವ ಅರ್ಥ? ಹೋಗ್ಲಿ ಬಿಡು ಮಂಜುಳಾ, ಅವಳು ಫ್ಲಾಗ್ ವರೆಗೆ ರೀಚ್ ಆಗಿರ್ಬೋದು, ಆದ್ರೆ ಫ್ಲಾಗ್ ತಗೊಂಡ್ ಬರ್ಬೇಕಲ್ವಾ. ಓದೋಳಾಗಿ ಸುಮ್ನೆ ಬರ್ತಾಳ? ಹಾಗೆ ಬರ್ತಾಳ ಅಲ್ವೇ, ಹಾಗೆ ಸ್ಟನ್ನಾಗಿ ನಿಂತ್ಕೊಂಡ್ಬಿಡ್ತಾಳೆ. ಚೆನ್ನಾಗಿ ನಿಂತ್ಕೊಬಿಡ್ತಾಳ? ಯಾಕೆ? ಯಾಕೆ ಅಂದ್ರೆ ಆ ಫ್ಲಾಗ್ ಹತ್ರ ಹಲ್ಲಿ ಇದೆ, ಅದಕ್ಕೆ. ಅಯ್ಯೋ ರೀ, ನಿಮ್ ಸ್ವಲ್ಪನಾರು ಬುದ್ಧಿ ಇದೆಯಾ? ಅಲ್ಲೇನು ಅವಳು ಬರ್ತಾಳೆ ಅಂತ ಅಲ್ಲೇ ಇರತ್ತಾ? ಅದ್ರ ಪಾಡಿಗೆ ಅದು ಹೋಗಿರುತ್ತೆ ತಾನೆ. ಸಾಧ್ಯನೇ ಇಲ್ಲ, ಯಾಕಂದ್ರೆ ನಾನು ಆ ಹಲ್ಲಿನ ಕಟ್ಟಾಕಿದ್ದೀನಿ. ಅಯ್ಯೋ ರೀ, ಅಲ್ಲಿನ ಕಟ್ಟಾಕಕ್ಕಾಗತ್ತಾ? ನೋಡಿ, ಸುಮ್ನೆ ಕೆಲ್ಸಕ್ಕೆ ಬರೋ ವಿಷಯ ಮಾತಾಡ್ರಿ. ಹೌದು ಬಾವ, ಅಲ್ಲಿ ಯಾರಾದ್ರೂ ಕಟ್ಟಾಕ್ತಾರ? ಹೋಗ್ಲಿ, ಅದೇನ್ ಅಲ್ಲೇ ಇರತ್ತಾ? ಅಯ್ಯೋ ದಡ್ಡ ಶಿಖಾಮಣಿಗಳ, ಹಲ್ಲಿ ಅಂದ್ರೆ ಅದು ನಿಜವಾದ ಜೀವಂತವಾದ ಹಲ್ಲಿ ಅಲ್ಲ, ಅದು ರಬ್ಬರ್ ಹಲ್ಲಿ. ಅಲ್ಲ ದೊಡ್ಡಪ್ಪ, ನಿಜವಾದ ಹಲ್ಲಿಗೆ ಭಯ ಪಡೋದೇ ಕಷ್ಟ, ಅಂತದ್ರಲ್ಲಿ ರಬ್ಬರ್ ಹಲ್ಲಿಗೆ ಹೆದರ್ಕೋತಾಳ ಅವಳು. ಬನ್ರಿ ಬರ್ರಿ. ಅಯ್ಯೋ ನೋಡಿದ್ರಾ, ನಾನ್ ಬರೀ ಹಾವು ಹಾವು ಅಂತ ಕೂಗಿದ್ಕೆ ನೀವ್ ಎಷ್ಟು ಭಯ ಪಟ್ಕೊಂಡು ಓಡಾಡ್ಬಿಟ್ರಿ. ಮೊದ್ಲೇ ಝಾನ್ಸಿಗೆ ಹಲ್ಲಿ ಕಂಡ್ರೆ ಭಯ, ಅಂತದ್ರಲ್ಲಿ ಅವಳು ಕಣ್ಣೆದುರುಗಡೆ ಒಂದು ಹಲ್ಲಿ ಇದ್ರೆ ಭಯ ಪಡದೆ ಇರ್ತಾಳ. ಸಂಗೀತ ಸುಮ್ನೆ ಹಲ್ಲಿ ಹಲ್ಲಿ ಅಂತ ಕೂಗಿದ್ಕೆ ಕಾಲ್ ನೋವು ಅಂತ ಡ್ರಾಮಾ ಮಾಡ್ತಿದ್ದವಳು ಎದ್ದ ಬಿದ್ದಂತ ಓಡಾಡ್ಲಿಲ್ವಾ? ಹಾಗಿರ್ಬೇಕಾದ್ರೆ ಅವಳು ಕಣ್ಣೆದುರುಗಡೆ ಒಂದು ಹಲ್ಲಿ ಇದ್ರೆ ಅದು ರಿಯಲ್ ಹಲ್ಲಿನ ಅಥವಾ ರಬ್ಬರ್ ಹಲ್ಲಿನ ಅಂತ ಚೆಕ್ ಮಾಡಿ ನೋಡ್ತಾಳ. ಇಲ್ಲ, ನೋವೇ, ಚಾನ್ಸೇ ಇಲ್ಲ. ನೀವ್ ಹೇಳ್ತಿರೋದು ಕರೆಕ್ಟೇ ದೊಡ್ಡಪ್ಪ. ಯಾರ್ದೇ ಆದ್ರೂ ಅವ್ರ ವೀಕ್ನೆಸ್ ಅವ್ರ ಶತ್ರು ಆಗೋದ್ರಲ್ಲಿ ಯಾವ ಡೌಟು ಇಲ್ಲ. ನೀವ್ ಹೇಳ್ದಾಗೆ ಅವ್ಳ ಹಲ್ಲಿ ನೋಡಿದ್ಮೇಲೆ ಫ್ಲಾಗ್ ಹತ್ರ ಕೂಡ ಹೋಗೋ ಧೈರ್ಯ ಮಾಡಲ್ಲ. ಎಸ್, ನೀವೆಲ್ಲ ಒಂದು ತಿಳ್ಕೊಳ್ಳಿ, ಒಂದ್ ವೇಳೆ ಅವಳು ಧೈರ್ಯ ಮಾಡಿ ಅದು ರಬ್ಬರ್ ಹಲ್ಲಿ ಅಲ್ಲ ಅಂತ ಗೊತ್ತು ಮಾಡ್ಕೊಂಡು ಫ್ಲಾಗ್ ತಗೊಂಡು ಬರೋದ್ರೊಳಗೆ ಅನಿತಾ ಇಲ್ಲಿಗೆ ಬಂದು ಗೆಲ್ಲೋದಂತೂ ಫಿಕ್ಸ್. ಏಯ್ ಝಾನ್ಸಿ, ನೋಡೆ ನಾನ್ ಫ್ಲಾಗ್ ತಗೊಂಡ್ಬಿಟ್ಟೆ. ನೀನ್ ಬರೋಕು ಮುಂಚೆ ನಾನು ಅಲ್ಲಿಗೆ ಹೋಗಿರ್ತೀನಿ. ರಾಘು, ನನ್ ಗಂಡ ಆಗೋ ಟೈಮ್ ಹತ್ರ ಬಂದೇ ಬಿಟ್ಟು. ಹೋಗು, ನಿನ್ ಹಿಂದೆನೆ ಬಂದು ನಿನಗಿಂತ ಮೊದ್ಲು ನಾನಿರ್ತೀನಿ. ರಾಘು ನನ್ನ ಗಂಡ, ಕೊನೆವರೆಗೂ ನನಗ್ ಮಾತ್ರ ಗಂಡ ಆಗಿರ್ತಾನೆ. ಇದನ್ ಯಾರಿಂದನೂ ತಪ್ಸೋದಕ್ಕಾಗಲ್ಲ. ಯಾರ್ ತಪ್ಪಿಸ್ತಾರೋ ಬಿಡ್ತಾರೋ, ಈ ಅನಿತಾ ಇರೋದೇ ಅದನ್ನ ತಪ್ಸೋಕೆ. ತಪ್ಸೋಕ್ ನೀನಿದ್ರೆ ತಪ್ಪದಕ್ ನಾನ್ ಬಿಡಲ್ಲ. ಇದ್ರಲ್ಲಿ ನನ್ ಗೆದ್ದಾಯ್ತಲ್ಲ. ಬರೀ ಮಾತ್ನಲ್ಲಿ ಗೆದ್ರೆ ಸಾಲಲ್ಲ. ನೀನ್ ಮಾತಲ್ಲೇ ಗೆಲ್ಲು, ನಾನ್ ರೇಸಲ್ಲಿ ಗೆಲ್ತೀನಿ. ಬಾಯ್. ಅಣ್ಣ ಅಣ್ಣ, ಅದಕ್ಕೆ ಫ್ಲಾಗ್ ಇರೋ ಪ್ಲೇಸ್ಗೆ ರೀಚ್ ಆಗಿದಾರಂತೆ. ಸಂಗೀತ, ಇದು ಖುಷಿ ಪಡೋ ವಿಚಾರ ತಾನೆ, ಅದಕ್ಕೆ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಅಯ್ಯೋ, ಅಲ್ಲೇ ಇರೋದು ಪ್ರಾಬ್ಲಮ್ಮು. ಪ್ರಾಬ್ಲಮ್ ಏನ್ ಹೇಳ್ತದೆ ಸಂಗೀತ? ಸ್ವಲ್ಪ ಅರ್ಥ ಆಗೋ ತರ ಹೇಳು. ತರುಣ್, ಅದಕ್ಕೆ ವೀಕ್ನೆಸ್ ನ ಇಟ್ಕೊಂಡು ಅಲ್ಲೂ ಒಂದ್ ಕಿತಾಪತಿ ಮಾಡಿದ್ದಾರೆ. ಏನ್ ಮಾಡಿ? ಅದಕ್ಕೆ ಹಲ್ಲಿ ಅಲ್ವಾ, ದೊಡ್ಡಪ್ಪ ಒಂದ್ ರಬ್ಬರ್ ಹಲ್ಲಿನ ಫ್ಲಾಗ್ ಕಟ್ಟಿಟ್ಟು ಅದಕ್ಕೆ ಫ್ಲಾಗ್ ತಗೊಳ್ದೇ ಇರೋ ರೀತಿ ಮಾಡಿದ್ದಾರೆ. ಏನು ನಿಮ್ ದೊಡ್ಡಪ್ಪ ಇಷ್ಟೊಂದು ಚೀಪ್ ಗಿಮಿಕ್ಸ್ ಮಾಡೋ ಲೆವೆಲ್ಗೆ ಇಳ್ದಿದಾರಲ್ಲ, ಅವ್ರನ್ನೆಲ್ಲ ನೆನ್ಸ್ಕೊಂಡು ನನಗೆ ಬರ್ತಾರೆ ಕೋಪಕ್ಕೆ. ತರುಣ್, ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋದ್ ಬಿಟ್ರೆ ನಮಗ್ ಬೇರೆ ಆಪ್ಷನ್ ಇಲ್ಲ. ಸ್ವಲ್ಪ ತಾಳ್ಮೆ ತಗೊಳ್ಳೋ. ಅಲ್ಲಿ ಚಾನ್ಸನ್ನ ಸೋಲ್ಸೋದಕ್ಕೆ ಅಷ್ಟೆಲ್ಲ ಮೋಸ ಮಾಡ್ತಿದ್ದಾರೆ. ಕೊನೆಗೆ ಅವಳು ವೀಕ್ನೆಸ್ ನ ತಿಳ್ಕೊಂಡು ಅಲ್ಲಿ ಇಟ್ಟು ಅವಳನ್ನ ತಡಿತಾ ಇದಾರೆ. ನಾನು ಹೇಗೋ ತಾಳ್ಮೆ ತಗೊಂಡ್ಲಿ? ಹಲ್ಲಿನ ಬಿಟ್ಟು ಝಾನ್ಸಿ ಮೇಡಮ್ ಗೆಲ್ಲೋದನ್ನ ತಡಿಬೋದು ಅಂತ ನಮ್ಮ ಮನೆಯವ್ರು ಅನ್ಕೊಂಡಿದ್ರೆ
ಅದವ್ರ ಭ್ರಮೆ ಅಷ್ಟೇ. ಅದೇಗೋ ಹೇಳ್ತೇನೆ ನೀನು. ನೋಡ್ತಾರೋಣ, ಝಾನ್ಸಿ ಮೇಡಮ್ಗಿರೋದು ಒಂದೇ ಒಂದು ದೊಡ್ಡ ಭಯ. ಅದೇನಂದ್ರೆ ನನ್ನನ್ನ ಎಲ್ಲಿ ಕಳ್ಕೊತೀನೋ ಅನ್ನೋದು. ಆ ಭಯದ ಮುಂದೆ ನಮ್ಮನೆಯವ್ರು ಮಾಡೋ ಚೀಪ್ ಗಿಮಿಕ್ಸ್ಗೆ ಝಾನ್ಸಿ ಮೇಡಮ್ ಎದುರ್ಕೊಂತಾರೆ ಅನ್ಕೊಂಡಿದ್ಯಾ? ನೆವರ್. ಅವ್ರ ಫ್ಲಾಗ್ ತರ್ತಾರೆ, ಗೆದ್ದೇ ಗೆಲ್ತಾರೆ. ಪ್ರಪಂಚದಲ್ಲಿ ಯಾವ್ದು ನೋಡಿದ್ರು ಯಾರು ನೋಡಿದ್ರು ಭಯ ಆಗದೆ ಇರೋ ನನಗೆ ಈ ಹಲ್ಲಿ ನೋಡಿದ್ರೆ ಮಾತ್ರ ಜೀವ ಹೋದಂಗ ಆಗುತ್ತಲ್ಲ. ಈ ಒಂದು ವೀಕ್ನೆಸ್ ನನ್ ಬದುಕಿಗೆ ಮುಳ್ಳಾಗುತ್ತೆ ಅನ್ನಿಸ್ತಿದ್ಯಲ್ಲ. ಈ ಭಯ ನನ್ ಕಣ್ಣನ್ನ ನನ್ನಿಂದ ದೂರ ಮಾಡುತ್ತಾ? ನೋ ನೋ, ಹಾಗಾಗ್ಬಾರ್ದು. ಯಮ್ಮನ್ ಹತ್ರ ಹೋರಾಡಿ ನನ್ ಗಂಡನ ಪ್ರಾಣ ಗೆದ್ಕೊಂಡ್ ಬಂದಿರೋ ಸತಿ ಸಾವಿತ್ರಿ ಹುಟ್ಟಿದ ದೇಶ ನಮ್ದು. ಅಂಥದ್ರಲ್ಲಿ ಈ ಹಲ್ಲಿಗೆ ಹೆದರ್ಕೊಂಡು ನನ್ ಗಂಡನ್ನ ಬಿಟ್ಕೊಟ್ರೆ ಅದು ಹೆಣ್ಕುಲಕ್ಕೆ ಮಾಡಿದ ಅವಮಾನ ಆಗತ್ತೆ. ಆಗಿದ್ದಾಗ್ಲಿ ದೇವ್ರೇ, ಅಪ್ಪ, ಮನ್ಸಲ್ ಧೈರ್ಯ ಒಂದಿದ್ರೆ ಸಾಕು. ಕೈಯಲ್ಲಿ ಯಾವ ಆಯುಧ ಇಲ್ದೇ ಇದ್ರು ಎಂತ ಯುದ್ಧನ್ ಬೇಕಾದ್ರೂ ಗೆಲ್ಬಹುದು.